ಸಮುದಾಯ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಯಾವಾಗ ಹಿಂದಿನ ಮುಖ್ಯಮಂತ್ರಿ ಆಗಿರ್ಬೋದು ಸಿದ್ದರಾಮಯ್ಯ ಸಾಹೇಬರು ಅಥವಾ ಉಸ್ತುವಾರಿಗಳಾಗಿದ್ದ ಎಂ.ಬಿ. ಪಾಟೀಲ್ರವರ ಶಿಫಾರಸಿನ ಮೇಲೆಗೆ ಕೇಂದ್ರ ಸರ್ಕಾರಕ್ಕೆ ತಳವಾರ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಶಿಫಾರಸು ಸಹಿತ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಾಯ್ಕಡ, ತಳವಾರ, ವಾಲ್ಮೀಕಿ ಮತ್ತು ಬೇಡರ್ ಅನ್ನುವಂಥ ಸಮುದಾಯಗಳನ್ನು 88Hನಲ್ಲಿ ಸೇರಿಸಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸ ಆ ನೋಟಿಫಿಕೇಷನ್ ಕಾಪಿಯನ್ನು ಸಹಿತ ಕಳಿಸಿಕೊಡಲಾಗಿತ್ತು. ಅಂದು ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿ ಇತ್ತು. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಶಿಫಾರಸು ಮಾಡಲಾಗಿತ್ತು. ಮುಂದೆ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತಂತು. ಇವತ್ತು ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದುದರಿಂದ ಈಗಾಗಲೇ ನಮ್ಮ ಮನವಿಗಳನ್ನು ಸಹಿತ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ್ ಜೇರ್ಡಿಗೆ ಆಗಿರ್ಬೋದು, ಶಿವರುದ್ರಪ್ಪರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಸೊನ್ನದಾಗಿರ್ಬೋದು, ನಮ್ಮ ಸಮಾಜ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಗೌಡರಾಗಿರ್ಬೋದು, ಅಥವಾ ಧರ್ಮವಾಲಿಕರಾಗಿರ್ಬೋದು, ಅಥವಾ ಪಿರೋರಾಗಿರ್ಬೋದು, ಸಾಹಿಬ್ಗೌಡರಾಗಿರ್ಬೋದು, ಇನ್ನೂ ಅನೇಕ ಜನರ ನೂರಾರು ಮಂದಿ ನಿಯೋಗದೊಂದಿಗೆ ಹೋಗಿ ಈಗಾಗಲೇ ಸರ್ಕಾರದ ಗಮನಕ್ಕೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೂ ಸಹಿತ ಆ ವಿಷಯವನ್ನು ಸಹಿತ ಪುನರ್ ಈಗಾಗಲೇ ಆಗಿರ್ತಕ್ಕಂಥದ್ದು. ನಾವು ನಿಮ್ಮ ಜೊತೆಯಲ್ಲಿರ್ತೀವಿ, ನಾವು ನಮ್ಮ ಜೊತೆಯಲ್ಲಿ ನೀವಿರಿ. ಇವತ್ತು 3% ಇರತಕ್ಕಂಥ ST ಸಮುದಾಯಕ್ಕೆ ರಿಸರ್ವೇಷನನ್ನು 7ಕ್ಕೆ ಏರಿಸಬೇಕಾಗಿತ್ತಂದ್ರೆ ಕಾರಣ ಏನು? ತಳವಾರ ಸಮಾಜ ಇಡೀ ರಾಜ್ಯದಲ್ಲಿ ಇವತ್ತು 8 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಮೀರಿದ್ದಾಗಿದೆ ಅಂತಕ್ಕಂಥದ್ದು ಸಹಿತ ಸರ್ಕಾರದ ಸುತ್ತೋಲೆಯಲ್ಲಿ ತಿಳಿಸಿದೆ. 8 ಲಕ್ಷ ಅನ್ನುವಂಥದ್ದು. ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗುವಂಥ ನಿಟ್ಟಿನಲ್ಲಿ ಸರ್ಕಾರ ಇವತ್ತು 7% ಇವತ್ತು ಏರಿಸ್ತು. ವಾಲ್ಮೀಕಿ, ಬೇಡರ, ನಾಯ್ಕಡ ಅವ್ರಿಗಿರ್ತಕ್ಕಂಥ 3% ರಿಸರ್ವೇಷನನ್ನು 7% ತಳವಾರ ಸಮುದಾಯ ಆ ಒಂದು STಯಲ್ಲಿ ಸೇರಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ 7ಕ್ಕೆ ಇವತ್ತಿನ ದಿವಸ ಏರಿದ್ದನ್ನು ಸಹಿತ ನಾವು ಸ್ವಾಗತವನ್ನು ಮಾಡಿದ್ದೆವು. ಇಲ್ಲಿವರೆಗೆ ಇಂಪ್ಲಿಮೆಂಟ್ ಇದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿವರೆಗೆ ಸಹಿತ ನೈಜ ತಳವಾರ ಇವತ್ತು ಸರ್ಟಿಫಿಕೇಟ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ಪಡಿತಾ ಇದ್ದಾರೆ. ಯಾರಿಗೂ ಸಹಿತ ಎಲ್ಲಿ ತೊಂದರೆ ಆಗ್ತಾ ಇಲ್ಲ. ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಎಲ್ಲ ಸಂಬಂಧಪಟ್ಟವರಿಗೆ ನಮ್ಮ ನಾಯಕರಿಗೂ ನಾನು ಅಭಿನಂದನೆಗಳನ್ನು ಅದಕ್ಕೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಒಂದು ಗೊಂದಲಮಯ ವಾತಾವರಣ ಇಲ್ಲಿ ಹುಟ್ಟುತ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಸುತ್ತೋಲೆಯನ್ನು ಒಂದು ಹೊರಡಿಸ್ತಾ ಇದೆ. ಬೋವಿ ಅಂತಕ್ಕಂಥ ವಿಚಾರದಲ್ಲಿ ಆಗಲಿ, ಇವತ್ತು ನಾಯ್ಕಡ ಅಂತಕ್ಕಂಥ ವಿಚಾರದಲ್ಲಿ ಆಗಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ವಿಚಾರದಲ್ಲಿ ಆಗಲಿ ಏನೋ ಗೊಂದಲಮಯ ವಾತಾವರಣ. ಪುನಃ ಇವತ್ತಿನ ದಿವಸ ಸರ್ವೆ ಆಗ್ತಕ್ಕಂಥದ್ದು ನಾಳೆ 22ನೇ ತಾರೀಕಿನಿಂದ ಸರ್ವೆ ನಡೀತಾ ಇದೆ. ಎಲ್ಲ ವರ್ಗ, ಎಲ್ಲ ಸಮುದಾಯಗಳ ಬಗ್ಗೆ, ಯಾವ್ಯಾವ ಜಾತಿಗಳ ಬಗ್ಗೆ ನಮ್ಮದ್ರಿಗೆ ಎಲ್ಲ ಸರ್ವೆ ನಡೀತಾ ಇದೆ. ಆ ಸರ್ವೆ ನಡೀತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ವಿಚಾರ ಕುರಿತು ನಮ್ಮ ಸಮಾಜದಿಂದ, ನಮ್ಮ ತಾಲೂಕಿನಿಂದ ನಾಳೆ ದಿನಾಂಕ, ನಾಳೆ 2 ತಾರೀಕು 18ನೇ ತಾರೀಕು ನಾಳೆ KSRTC ಡಿಪೋ ಎದುರುಗಡೆ ಇರ್ತಕ್ಕಂಥ ನಮ್ಮ ಹೊಸ ಕಟ್ಟಡದಲ್ಲಿ ನಮ್ಮ ಸಿಂದಗಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳು, ಯುವ ನಾಯಕರುಗಳು, ಆಸಕ್ತಿ ಇದ್ದವರು ಇವತ್ತಿನ ದಿವಸ ಅಲ್ಲಿ ಬರಬೇಕು ಸಭೆಗೆ. ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕು, ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಇವತ್ತು ಜಿಲ್ಲಾ ನಾಯಕರಿಂದ ಏನೇನು ಇವತ್ತಿನ ದಿವಸ ಕೆಲವೊಂದು ಅಂಕಿ ಸಂಖ್ಯೆಗಳನ್ನು ಯಾವ ಟೈಪ್ ಬರೆಸಬೇಕು ಅನ್ನುವಂಥ ರೀತಿ ಬರ್ತಕ್ಕಂಥ ವಿಚಾರಗಳು, ಈಗಾಗಲೇ ನನ್ನಲ್ಲಿರ್ತಕ್ಕಂಥ ವಿಚಾರಗಳು ಎಲ್ಲವನ್ನು ಸಹಿತ ಕ್ರೋಢೀಕರಿಸಿ ಎಲ್ಲರ ಗುರಿ ಏನಪ್ಪ, ನಮ್ಮ ಸಮಾಜದವರು ಅಂತಾರೆ ಒಂದೇ ಗುರಿ,
ಪರಿಶಿಷ್ಟ ಪಂಗಡದ ಈಗಾಗಲೇ ಆಗಿದೆ, ಅದನ್ನು ಮುಂದುವರಿಸಬೇಕು. ಯಾವುದೇ ತೊಂದರೆಗಳಿಗೆ ಒಳಗಾಗಬಾರ್ದು. ಅದು ಯಾವ ರೀತಿಯಲ್ಲಿ ಜನಗಣತಿಯಲ್ಲಿ ಅವರಿಗೆ ಮಾರ್ಗಸೂಚಿಗಳು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ನಾಳೆ ದಿನಾಂಕ 18ನೇ ತಾರೀಕಿನ ಸಭೆ ಕರೆಯಲಿ. ಆ ಸಭೆಯಲ್ಲಿ ಸಮಾಜ ಬಾಂಧವರು ಎಲ್ಲರೂ ಸಹಿತ ಪಾಲ್ಗೊಳ್ಳಬೇಕು ಅಂತ ತಿಳ್ಕೊಂಡು ನಾವು ವಿನಂತಿಯನ್ನು ಸಹಿತ ಈ ಸಂದರ್ಭ ಮಾಡ್ಕೊಳ್ತಾ ಇದ್ದೀನಿ. 11 ಗಂಟೆ ಎಲ್ಲ ಸಮಾಜ, ನಮ್ಮ ಸಮಾಜ, ತಳವಾರ ಸಮಾಜದ ಅಲ್ಲಲ್ಲ, ಎಲ್ಲ ನಮ್ಮ ಸಮಾಜದ ಎಲ್ಲರೂ, ಎಲ್ಲ ಸಮಾಜ, ನಮ್ಮ ಸಮಾಜದ ಎಲ್ಲರೂ, ಎಲ್ಲ ಸಮಾಜದವರು ಎಲ್ಲ